ಇತ್ತೀಚೆಗೆ ಹುಬ್ಬಳ್ಳಿಲಾದಂಥ ಪ್ರೀ ರಿಲೀಸ್ ಇವೆಂಟ್ ಮಾರ್ಕ್ನ ಇವೆಂಟ್ನಲ್ಲಿ ಕಿಚ್ಚ ಸುದೀಪ್ ಅವರೊಂದು ಓಪನ್ ಆದಂಥ ಸವಾಲ್ ಹಾಕಿದ್ರು. ಒಂದು ಪಡೆ ರೆಡಿ ಆಗ್ತಿದೆ, ಒಂದು ಸಿನಿಮಾ ಬರ್ತಿದೆ, ಸೊ ಅವರು ಯುದ್ಧಕ್ಕೆ ರೆಡಿ ಆಗ್ತಿದ್ದಾರೆ, ನಾವು ಕೂಡ ಅದಕ್ಕೆ ರೆಡಿ, ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಅಂತ ಹೇಳಿದ್ರು. ಇದೊಂಥರ ನೇರವಾಗಿ ಚಾಲೆಂಜ್ ಹಾಕ್ತಾಗಿತ್ತು. ಯಾರಿಗೆ ಚಾಲೆಂಜ್ ಹಾಕಿದ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸೊ ಒಂದು ಮೂಲದ ಪ್ರಕಾರ ಇದು ದರ್ಶನ್ ಫ್ಯಾನ್ಸ್ಗಳಿಗೆ, ಡಿ ಬಾಸ್ ಫ್ಯಾನ್ಸ್ಗಳಿಗೆ ಇದನ್ನ ಸವಾಲ್ ಹಾಕಿದ್ರು. ಯಾಕಂದ್ರೆ ಹಿಂದೆ ಈ ಪೈಲ್ವಾನ್ ಎಲ್ಲ ಪೈರಸಿ ಆಗಿತ್ತು, ಒಂದಷ್ಟು ನೆಗೆಟಿವ್ ರಿವ್ಯೂಗಳನ್ನ ಮಾಡುವಂಥದ್ದು ಆಗ್ತಾ ಇತ್ತು ಸುದೀಪ್ ಅವರ ಸಿನಿಮಾ ಬರಬೇಕಾದ್ರೆ. ಸೊ ಆ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಇಂಥ ಒಂದಷ್ಟು ಕ್ರಿಂಜ್ಗಳನ್ನು ಮಾಡ್ತಾ ಇದ್ದಾರೆ, ಯಾರು ಒಂದಷ್ಟು ನೆಗೆಟಿವಿಟಿಯನ್ನ ಹರಡ್ತಾ ಇದ್ದಾರೆ, ಅವರಿಗೆ ನೇರವಾದಂಥ ಎಚ್ಚರಿಕೆ ಅಂತ ಅನಿಸ್ತಾ ಇತ್ತು. ಆದ್ರೆ ಸೂಪರ್ ಟಿವಿಗೆ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ಪರ್ಸನಲ್ ವಿಚಾರಗಳು ಅಂತ ಬಂದಾಗ, ವೈಯಕ್ತಿಕವಾಗಿ ಸುದೀಪ್ ಅವ್ರನ್ನೇ ಟಾರ್ಗೆಟ್ ಮಾಡಿದಾಗ ಓಕೆ, ಅದನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಅವ್ರಿಗಿದೆ. ಆದ್ರೆ ಇಲ್ಲಿ ಅವ್ರ ಫ್ಯಾಮಿಲಿ ಅವ್ರನ್ನ, ಫಾರ್ ಎಕ್ಸಾಂಪಲ್ ಮಸ್ತ್ ಮಲೈಕ ಹಾಡನ್ನ ಸಾನ್ವಿ ಅವ್ರು ಹಾಡಿದ್ದಾರೆ, ಸೊ ಅದ್ರ ಬಗ್ಗೆನೂ ಬಂದು ಏನೋ ಟ್ರಾಲ್ ಮಾಡೋದು, ಏನೋ ಕಮೆಂಟ್ ಮಾಡೋದು, ಇದೆಲ್ಲ ಅನಗತ್ಯ ಅಂತ ಅನ್ಸುತ್ತೆ. ಯಾರು ಮಾಡ್ತಿದ್ದಾರೆ ಅವರಿಗೆ. ನೀವೇನೇ ಇದ್ರೂ ಕೂಡ ಹೀರೋಗಳನ್ನ ಟಾರ್ಗೆಟ್ ಮಾಡ್ತೀರಾ ಮಾಡಿ, ಸಾಧ್ಯವಾದ್ರೆ ಅದನ್ನು ಮಾಡಬೇಡಿ. ಇಲ್ಲ ನಮ್ಗೆ ಮಾಡಲೇಬೇಕು, ನಮ್ಗೆ ಸುಮ್ಮನಿರಕ್ಕಾಗಲ್ಲ ಅಂತಂದ್ರೆ ನೀವು ಆ ಹೀರೋಗಳನ್ನ ಟಾರ್ಗೆಟ್ ಮಾಡಿ ಅದು ಏನೋ ಮಾಡ್ಕೊಳ್ಳಿ. ಯಾಕಂದ್ರೆ ಅವ್ರಿಗೆ ಆ ಕೆಪಾಸಿಟಿ ಇದೆ ಹ್ಯಾಂಡಲ್ ಮಾಡುವಂಥದ್ದು, ಯಾರೇ ಆಗಲಿ, ಅದು ಸುದೀಪ್ ಅವರಾಗ್ಲಿ, ದರ್ಶನ್ ಅವರಾಗ್ಲಿ. ಆದ್ರೆ ಫ್ಯಾಮಿಲಿ ಅವರ ವಿಚಾರಕ್ಕೆ ಹೋಗೋದು ಯಾಕೋ ಒಳ್ಳೇದಲ್ಲ. ಯಾಕಂದ್ರೆ ಅವ್ರು ಏನ್ ಮಾಡಿದ್ದಾರೆ, ಅವ್ರಿಗೂ ಒಂದು ಭವಿಷ್ಯ ಅಂತಿದೆ, ಅವ್ರಿಗೆ ಒಂದು ಪ್ರೈವಸಿ ಅಂತಿರುತ್ತೆ. ಇದು ಒಂದು. ಎರಡನೇದಾಗಿ ಅದಾದ್ಮೇಲೆ ವಿಜಯಲಕ್ಷ್ಮಿ ಅವರು ದಾವಣಗೆರೆ ಕಾರ್ಯಕ್ರಮದಲ್ಲಿ ಈ ಮಾತನಾಡಿದಂತ ವಿಚಾರ, ಅದು ಕೂಡ ಚರ್ಚೆ ಕಾರಣವಾಗ್ತಾ ಇದೆ. ಸುದೀಪ್ ಅವ್ರು ಮಾತನಾಡಿದ್ದಕ್ಕೆ ವಾಪಸ್ ಕೌಂಟರ್ ಕೊಟ್ರ ವಿಜಯಲಕ್ಷ್ಮಿ ಅವರು. ಕೆಲವರು ವೇದಿಕೆಯಲ್ಲಿ ಮಾತಾಡ್ತಾರೆ, ಮೀಡಿಯಾ ಇಂಟರ್ವ್ಯೂಗಳಲ್ಲಿ ಮಾತಾಡ್ತಾರೆ. ದರ್ಶನ್ ಅವರು ಹೊರಗಡೆ ಇದ್ದಾಗ, ಜೈಲಿನಿಂದ ಹೊರಗಡೆ ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇದ್ರಾ ಇಲ್ವಾ ಗೊತ್ತಾಗ್ತಾ ಇರಲಿಲ್ಲ ಕೆಲವರು. ಆದ್ರೆ ಈಗ ಓಪನ್ ಆಗಿ ಬಂದು ಚಾಲೆಂಜ್ ಹಾಕ್ತಿದ್ದಾರೆ ಅಂತ ಹೇಳಿರೋದು ಈಗ ಈ ಕಡೆ ಫ್ಯಾನ್ಸ್ ಗಳನ್ನು ಕೂಡ ಒಂದಷ್ಟು ಅವರಿಗೂ ಪುಷ್ಟಿ ಕೊಡ್ತಾ ಇದೆ, ಅವ್ರಿಗೂ ಒಂದಷ್ಟು ಬೂಸ್ಟ್ ಕೊಡ್ತಾ ಇದೆ. ಓ, ನಮ್ಮ ಮೇಡಮ್ ಹೇಳಿದ್ರಲ್ಲ, ನಾವು ಕೂಡ ರೆಡಿ ಆಗೋಣ ಅಂತ. ಇದು ಒಳ್ಳೆ ಬೆಳವಣಿಗೆನ ಹೌದಾ, ಬೇಕಿದ್ಯಾ ಈ ಸಂದರ್ಭದಲ್ಲಿ ಅಂತ ಸಹಜವಾಗಿ ಮೂಡುವಂತ ಪ್ರಶ್ನೆ. ಇದ್ರ ಜೊತೆಗೆ ದರ್ಶನ್ ಬಂಟ, ಯಾರು ತನ್ವೀರ್, ಅವರು ಕೂಡ ಈಗ ಸ್ಟೋರಿ ಹಾಕಿದ್ದಾರೆ. ಒಂದು ಚಪ್ಪಾಳೆ ತಟ್ಟಿ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನೇ ಹೇಳಿದಂತ ಸ್ಟೇಟ್ಮೆಂಟ್ ಅನ್ನ ಅಲ್ಲಿ ಟ್ಯಾಗ್ ಮಾಡಿದ್ದಾರೆ, ಲಿಂಕ್ ಅನ್ನ ಅಥವಾ ಒಂದು ವಿಡಿಯೋನ. ಇನ್ನೊಂದ್ ಕಡೆ ಕಾಡಲ್ಲಿ ಹಲವಾರು ಪ್ರಾಣಿಗಳಿರ್ತವೆ, ಆದ್ರೆ ಲಯನ್ ಏನಿದೆ ಅಥವಾ ಸಿಂಹ ಏನಿದೆ ಅದು ಯಾವ್ದು ಸಿಂಗಲ್ ಇದ್ರೂ ಕೂಡ ಅದು ಕಿಂಗೇನೆ ಅನ್ನೋದನ್ನ ತಳಪತಿ ವಿಜಯ್ ಅವರು ಒಂದು ಏನು ಭಾಷಣದಲ್ಲಿ ಹೇಳಿರುವಂತ ವಿಚಾರವನ್ನ ಅವರಲ್ಲಿ ಟ್ಯಾಗ್ ಮಾಡಿ ಅವ್ರ ಜೊತೆ ಇರುವಂತ ಫೋಟೋನ ಹಾಕಿದ್ದಾರೆ. ಇದೆಲ್ಲ ನೋಡ್ತಿರ್ಬೇಕಾದ್ರೆ ನಾವೆಲ್ಲ ಒಂದು ಯೂನಿಟಿ ಆಗ್ಬೇಕಂತ ಸಂದರ್ಭ. ಆದ್ರೆ ಕೆಲವೊಂದು ವಿಚಾರಗಳು, ಕೆಲವು ಫ್ಯಾನ್ಸ್ಗಳು, ಅಂದ್ರೆ ಎರಡೂ ಕಡೆಯಿಂದ, ನಾ ಹೇಳ್ತಿರೋದು ಒಂದ್ ಕಡೆ ಅಂತ ಹೇಳಲ್ಲ, ಇದು ಬೇಕಾ? ನಾವು ಒಂದ್ ಕಾಲ್ಗಟ್ಟ ಇತ್ತು, ನಾವೆಲ್ಲರೂ ಸಿನಿಮಾಗಳು ಕೂಡ ಎಂಜಾಯ್ ಮಾಡ್ತಾ ಇದ್ವಿ, ಈಗ ಇಂಥ ಒಂದು ಪರಿಸ್ಥಿತಿ ಬಂದಿದ್ಯಲ್ಲ ಅಂತ ನಿಜಕ್ಕೂ ಬೇಸರ ಆಗೋದಂತೂ ನಿಜ. ಬಟ್ ಅವ್ರವರ ಸ್ಥಾನದಲ್ಲಿ ನಿಂತಾಗ ಮೇ ಬಿ ಅವ್ರಿಗೆ ಏನ್ ಪ್ರೆಷರ್ಗಳಿದೆಯೋ, ಸುದೀಪ್ ಅವ್ರು ಯಾಕೆ ಹೇಳಿದ್ರು, ವಿಜಯಲಕ್ಷ್ಮಿ ಅವ್ರು ಏನಕ್ಕೆ ಅದನ್ನ ಮತ್ತೆ ಅದೇ ವಿಚಾರಕ್ಕೆ ಮಾತಾಡಿದ್ರು ಗೊತ್ತಿಲ್ಲ. ಬಟ್ ಓವರ್ ಆಲ್ ಕನ್ನಡ ಸಿನಿಮಾ ಪ್ರೇಮಿಯಾಗಿ ನಿಮ್ಗೆ ಎಲ್ಲಿ ಹೋಗ್ತಿದೆ ಇದು ಅಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಏನಂತೀರಾ?